ದರ್ಶನ್ಗೆ ಆರಂಭದಿಂದಲೂ ಕೂಡ ಕಂಟಕ ಅಂತ ಆಗಿದ್ದು ಅಥವಾ ಸಂಕಷ್ಟ ಅಂತ ಆಗಿದ್ದು ಅವರ ಆಪ್ತರಿಂದಲೇ. ಈಗಲೂ ಕೂಡ ಅವ್ರಿಗೆ ಸಂಕಷ್ಟ ಅನ್ನುವಂಥದ್ದು ಏನಾದರೂ ಇದೆ ಅನ್ನೋದಾದರೆ ಅದು ಅವರ ಆಪ್ತರಿಂದಲೇ ಅನ್ನುವಂಥದ್ದು ಕೂಡ ಈಗ ಪ್ರೂವ್ ಆಗ್ತಾ ಇದೆ. ಈಗಾಗಲೇ 82 ಲಕ್ಷ ಕೋರ್ಟ್ IT ವಶಕ್ಕೆ ನೀಡಿದೆ. ಈ 82 ಲಕ್ಷದ ಮೂಲವನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ. ಆರೋಪಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಈಗ ಕಂಟಕ ಆಗುತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಅಷ್ಟೇ ಅಲ್ಲ, ಪ್ರದೋಷ್ ಕೂಡ ಈ 82 ಲಕ್ಷಕ್ಕೆ ಲೆಕ್ಕ ಕೊಟ್ಟಿಲ್ಲ. ಪ್ರದೋಷ್ ಮನೆಯನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 30 ಲಕ್ಷ ರೂಪಾಯಿ ಸೀಸ್ ಮಾಡಿಕೊಂಡ್ರು. ಅದರ ಬಗ್ಗೆ ನನ್ನ ಮನೆ ಸಿಕ್ಕಿದಂಥ ದುಡ್ಡಿಗೆ ನಾನು ಲೆಕ್ಕ ಕೊಡ್ತೀನಿ, ಆದರೆ ಉಳಿದಂಥ ದುಡ್ಡಿಗೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರದೋಷ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಆ ಹಣವನ್ನು ವಶಕ್ಕೆ ಪಡೆದುಕೊಳ್ಬಹುದು ಅಂತ ಕೂಡ ಪ್ರದೋಷ್ ಹೇಳಿದ್ದ. ಈ ವಿಚಾರದ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ರು IT ಅಧಿಕಾರಿಗಳು. ವಿಚಾರಣೆ ಸಂದರ್ಭದಲ್ಲಿ ಹಣದ ಮೂಲ ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಪ್ರದೋಷ್ ಹೇಳಿದ್ದಾರೆ. ಆ ಹಣಕ್ಕೂ ನನಗೂ ಏನೂ ಕೂಡ ಸಂಬಂಧ ಇಲ್ಲ, ನನ್ನ ಕುಟುಂಬಕ್ಕೂ ಸಂಬಂಧಿಸಿದಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿರೋದ್ರಿಂದ ಈ ಹೇಳಿಕೆನೇ ಎಲ್ಲೋ ಒಂದು ಕಡೆ ದರ್ಶನ್ಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ದರ್ಶನ್ ಕೂಡ ಈ ದುಡ್ಡಿಗೆ ಲೆಕ್ಕ ಕೊಟ್ಟಿಲ್ಲ. 82 ಲಕ್ಷ ಎಲ್ಲಿಂದ ಅನ್ನುವಂಥ ಪ್ರಶ್ನೆಗೆ ಕೃಷಿಯಿಂದ ಅಥವಾ ಇನ್ನಿತರ ಮೂಲಗಳಿಂದ ಬಂದಿದೆ ಅನ್ನುವಂಥದ್ದನ್ನು ಹೇಳಿದಾರೆ. ಬಿಟ್ರೆ ಈ ಆದಾಯಕ್ಕೆ ಮೂಲ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಇಬ್ಬರದು ಅದೇ ರೀತಿಯಾದಂಥ ಸ್ಟೇಟ್ಮೆಂಟ್. ಹಾಗಾಗಿ ತನಿಖೆ ನಡೆಸ್ತಾ ಇದ್ದಾರೆ IT ಅಧಿಕಾರಿಗಳು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ 82 ಲಕ್ಷ ದರ್ಶನ್ಗೆ ಮುಳುವಾಗಿರೋದು ನಿಜ. ಆರಂಭದಿಂದಲೂ ಕೂಡ ದರ್ಶನ್ಗೆ ಯಾರಾದರೂ ಸಂಕಷ್ಟ ಅನ್ನೋದಿದ್ರೆ ಅವರ ಆಪ್ತರು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಿದೆ. ಈಗಲೂ ಕೂಡ ಪ್ರದೋಷ್ ಸುತ್ತಾ ಇದೆ ಆತನ ಹೇಳಿಕೆ ಸುತ್ತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ IT ಅಧಿಕಾರಿಗಳು ಯಾವ ಹಂತದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ? 82 ಲಕ್ಷದ ಮೂಲ ಏನು? ಹಾಗಾದ್ರೆ ಡೀಟೇಲ್ಸ್ ಏನಿದೆ? ಈಗಾಗಲೇ ಏನು ದರ್ಶನ್ ವಿಚಾರವಾಗಿ ಇರುವಂತಹ ಒಂದು ಹಣದ ವಿಚಾರವಾಗಿ ಈಗಾಗಲೇ IT ಅಧಿಕಾರಿಗಳು ತಮ್ಮ ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಪ್ಯಾರಲಲ್ ಆಗಿ ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ 30 ಲಕ್ಷ ಯಾರದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ನನ್ನ ಮನೆಯಲ್ಲಿ ಸಿಕ್ಕಂತಹ ಆ ಹಣದ ಮೂಲ ನನಗೆ ಗೊತ್ತಿಲ್ಲ, ನನ್ನ ಬಳಿ ಇದ್ದಂತಹ ಅಂದರೆ ನನಗೆ ಗೊತ್ತಿರುವ ಹಣ ಏನಿದೆ ಅದರ ಬಗ್ಗೆ ಲೆಕ್ಕ ಕೊಡ್ತೀನಿ ಹೊರತು ಬೇರೆ ಹಣ ಏನು ಸಿಕ್ಕಿದೆ ಅದರ ಬಗ್ಗೆ ನನಗೆ ಲೆಕ್ಕ ಕೊಡೋದಕ್ಕೆ ಸಾಧ್ಯವೂ ಇಲ್ಲ, ಅದು ನನಗೂ ಗೊತ್ತೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಹೀಗಾಗಿ ದರ್ಶನ್ ಕಡೆಯವರು ಅಥವಾ ದರ್ಶನ್ ಈ ಇಬ್ಬರಲ್ಲಿ ಯಾರಾದರೂ ಅವರ ಮನೆಯಲ್ಲಿ ಹಣವನ್ನು ಇಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಕ್ರೈಮ್ ಆಫ್ ಸೀನ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ ಆಗಿರುವಂತಹ ಕಾರಣದಿಂದಾಗಿ ಇದು ಸ್ಪಷ್ಟವಾಗಿ ಸಾಕ್ಷಿ ನಾಶಕ್ಕೆ ಬಳಕೆಯಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಹಲವು ದಿನಗಳಲ್ಲಿ ಇತ್ತು. ಪೊಲೀಸರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇತ್ತು. ತಮ್ಮ ಪ್ರಭಾವವನ್ನು ಬಳಸಿ ಈ ಹಣದಿಂದ ಯಾರು ಇದ್ದಾರೆ ಅಂದರೆ ವಿಕ್ಟಿಮ್ಗಳು ಯಾರಿದ್ದಾರೆ ಅವರಿಗೆ ಹಣವನ್ನು ನೀಡಿ ಸಾಕ್ಷಿಗಳನ್ನು ಹೇಳದಂತೆ ಮತ್ತು ತನ್ನ ಹೆಸರನ್ನು ಹೇಳದ ರೀತಿಯಲ್ಲಿ ಹಣದ ಆಮಿಷಗಳನ್ನು ಒಡ್ಡಿ ಈ ರೀತಿಯಾಗಿ ಒಡ್ಡೋದಕ್ಕೆ ಈ ರೀತಿ ಹಣವನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಸದ್ಯ IT ಅಧಿಕಾರಿಗಳು ಬರಲೇಬೇಕು. IT ಅಧಿಕಾರಿಗಳು ಸಹಜವಾಗಿಯೇ ತೆರಿಗೆ ಕಟ್ಟದ ಹಣ ಏನಿದೆ, ಒಂದು ಬಂಚ್ ಆಫ್ ಅಮೌಂಟ್ ಏನಿದೆ ಅದರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಈ ಹಿಂದೆಯೂ ಕೂಡ ಅಂದರೆ ಈತ ಗಣ್ಯ ವ್ಯಕ್ತಿ ಅನ್ನೋ ಕಾರಣಕ್ಕೆ ಮಾತ್ರ ಈ ರೀತಿ ಮಾಡ್ತಾ ಇಲ್ಲ, ಉಳಿದಂತಹ ವ್ಯಕ್ತಿಗಳಿಗೂ ಕೂಡ ಇದೇ ಒಂದು ನಿಯಮ ಅನ್ವಯವಾಗುತ್ತೆ. ಹೀಗಾಗಿ IT ಅಧಿಕಾರಿಗಳು ಈ ಅಮೌಂಟ್ ಏನಿದೆ ಇದರ ಹಿಂದೆ ಯಾರು ತಂದು ಕೊಟ್ಟಿರುವಂಥದ್ದು ಕೃಷಿಯಿಂದ ಅಂತ ಏನು ಹೇಳಲಾಗ್ತಾ ಇದೆ ದರ್ಶನ್ ಅವ್ರದ್ದು, ಆ ಹಣ ಕೃಷಿಯಿಂದ ಬಂದಿದ್ದ. ಈಗ ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಏನಿದೆ ಅದು ದರ್ಶನ್ದೇ ಆದಂತಹ ಸಂದರ್ಭದಲ್ಲಿ ದರ್ಶನ್ಗೆ ಆ ಹಣದ ಮೂಲ ಎಲ್ಲಿಂದ ಬಂತು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಸಿಕ್ಕಿರುವಂಥದ್ದು. ಹೀಗಾಗಿ ಆ ಥರನೇ ಈ ಒಂದು ಪ್ರಕರಣದಲ್ಲಿ ಅಂದರೆ ಆ ಮನೆಯ ಒಂದು ಇದಕ್ಕೆ ಬಂದರೆ ವಿಚಾರಕ್ಕೆ ಬಂದರೆ ಆತ A1 ಆರೋಪಿ ಆಗಿರ್ತಾನೆ. ಹೀಗಾಗಿ ಆ 30 ಲಕ್ಷದ ಹಣವನ್ನು ಈತ ಹಾರಿಕೆಯ ಉತ್ತರ ಕೊಡುವಂತಹ ಮುಖಾಂತರ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮೂಲ ಯಾವುದು ಅಂದರೆ ಆತನ ಪರ್ಮಿಷನ್ ಇಲ್ಲದೆ ಆತನ ಮನೆಯಲ್ಲಿ ಯಾರಾದರೂ ಇಟ್ಟು ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಹಣವನ್ನು ತಂದಿದ್ದು ಯಾರು ಅನ್ನುವಂತಹ ವಿಚಾರವನ್ನು IT ಅಧಿಕಾರಿಗಳ ಮುಂದೆ ಹೇಳಬೇಕಾಗಿದೆ. ಹೀಗಾಗಿ IT ಅಧಿಕಾರಿಗಳು ಎಲ್ಲ ಒಂದು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಮತ್ತು ಈತನ ಅಕೌಂಟ್ಗಳನ್ನು ಚೆಕ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು
ದರ್ಶನ್ಗೆ ಆರಂಭದಿಂದಲೂ ಕೂಡ ಕಂಟಕ ಅಂತ ಆಗಿದ್ದು ಅಥವಾ ಸಂಕಷ್ಟ ಅಂತ ಆಗಿದ್ದು ಅವರ ಆಪ್ತರಿಂದಲೇ. ಈಗಲೂ ಕೂಡ ಅವ್ರಿಗೆ ಸಂಕಷ್ಟ ಅನ್ನುವಂಥದ್ದು ಏನಾದರೂ ಇದೆ ಅನ್ನೋದಾದ್ರೆ ಅದು ಅವರ ಆಪ್ತರಿಂದಲೇ ಅನ್ನುವಂಥದ್ದು ಕೂಡ ಈಗ ಪ್ರೂವ್ ಆಗ್ತಾ ಇದೆ. ಈಗಾಗಲೇ 82 ಲಕ್ಷ ಕೋರ್ಟ್ IT ವಶಕ್ಕೆ ನೀಡಿದೆ. ಈ 82 ಲಕ್ಷದ ಮೂಲವನ್ನು ಪತ್ತೆ ಹಚ್ಚುತ್ತಾ ಇದ್ದಾರೆ. ಆರೋಪಿ ದರ್ಶನ್ಗೆ ಪ್ರದೋಷ್ ಹೇಳಿಕೆ ಈಗ ಕಂಟಕ ಆಗುತ್ತಾ ಅನ್ನೋ ಪ್ರಶ್ನೆ. ದರ್ಶನ್ ಅಷ್ಟೇ ಅಲ್ಲ, ಪ್ರದೋಷ್ ಕೂಡ ಈ 82 ಲಕ್ಷಕ್ಕೆ ಲೆಕ್ಕ ಕೊಟ್ಟಿಲ್ಲ. ಪ್ರದೋಷ್ ಮನೆಯನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 30 ಲಕ್ಷ ರೂಪಾಯಿ ಸೀಸ್ ಮಾಡಿಕೊಂಡ್ರು. ಅದರ ಬಗ್ಗೆ ನನ್ನ ಮನೆ ಸಿಕ್ಕಿದಂಥ ದುಡ್ಡಿಗೆ ನಾನು ಲೆಕ್ಕ ಕೊಡ್ತೀನಿ, ಆದರೆ ಉಳಿದಂಥ ದುಡ್ಡಿಗೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರದೋಷ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಆ ಹಣವನ್ನು ವಶಕ್ಕೆ ಪಡೆದುಕೊಳ್ಬಹುದು ಅಂತ ಕೂಡ ಪ್ರದೋಷ್ ಹೇಳಿದ್ದ. ಈ ವಿಚಾರದ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ರು IT ಅಧಿಕಾರಿಗಳು. ವಿಚಾರಣೆ ಸಂದರ್ಭದಲ್ಲಿ ಹಣದ ಮೂಲ ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಪ್ರದೋಷ್ ಹೇಳಿದ್ದಾರೆ. ಆ ಹಣಕ್ಕೂ ನನಗೂ ಏನೂ ಕೂಡ ಸಂಬಂಧ ಇಲ್ಲ, ನನ್ನ ಕುಟುಂಬಕ್ಕೂ ಸಂಬಂಧಿಸಿದಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿರೋದ್ರಿಂದ ಈ ಹೇಳಿಕೆನೇ ಎಲ್ಲೋ ಒಂದು ಕಡೆ ದರ್ಶನ್ಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ದರ್ಶನ್ ಕೂಡ ಈ ದುಡ್ಡಿಗೆ ಲೆಕ್ಕ ಕೊಟ್ಟಿಲ್ಲ. 82 ಲಕ್ಷ ಎಲ್ಲಿಂದ ಅನ್ನುವಂಥ ಪ್ರಶ್ನೆಗೆ ಕೃಷಿಯಿಂದ ಅಥವಾ ಇನ್ನಿತರ ಮೂಲಗಳಿಂದ ಬಂದಿದೆ ಅನ್ನುವಂಥದ್ದನ್ನು ಹೇಳಿದಾರೆ. ಬಿಟ್ರೆ ಈ ಆದಾಯಕ್ಕೆ ಮೂಲ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಇಬ್ಬರದು ಅದೇ ರೀತಿಯಾದಂಥ ಸ್ಟೇಟ್ಮೆಂಟ್. ಹಾಗಾಗಿ ತನಿಖೆ ನಡೆಸ್ತಾ ಇದ್ದಾರೆ IT ಅಧಿಕಾರಿಗಳು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ 82 ಲಕ್ಷ ದರ್ಶನ್ಗೆ ಮುಳುವಾಗಿರೋದು ನಿಜ. ಆರಂಭದಿಂದಲೂ ಕೂಡ ದರ್ಶನ್ಗೆ ಯಾರಾದರೂ ಸಂಕಷ್ಟ ಅನ್ನೋದಿದ್ರೆ ಅವರ ಆಪ್ತರು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಿದೆ. ಈಗಲೂ ಕೂಡ ಪ್ರದೋಷ್ ಸುತ್ತಾ ಇದೆ ಆತನ ಹೇಳಿಕೆ ಸುತ್ತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ IT ಅಧಿಕಾರಿಗಳು ಯಾವ ಹಂತದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ? 82 ಲಕ್ಷದ ಮೂಲ ಏನು? ಹಾಗಾದ್ರೆ ಡೀಟೇಲ್ಸ್ ಏನಿದೆ? ಈಗಾಗಲೇ ಏನು ದರ್ಶನ್ ವಿಚಾರವಾಗಿ ಇರುವಂತಹ ಒಂದು ಹಣದ ವಿಚಾರವಾಗಿ ಈಗಾಗಲೇ IT ಅಧಿಕಾರಿಗಳು ತಮ್ಮ ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಪ್ಯಾರಲಲ್ ಆಗಿ ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ 30 ಲಕ್ಷ ಯಾರದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ನನ್ನ ಮನೆಯಲ್ಲಿ ಸಿಕ್ಕಂತಹ ಆ ಹಣದ ಮೂಲ ನನಗೆ ಗೊತ್ತಿಲ್ಲ, ನನ್ನ ಬಳಿ ಇದ್ದಂತಹ ಅಂದರೆ ನನಗೆ ಗೊತ್ತಿರುವ ಹಣ ಏನಿದೆ ಅದರ ಬಗ್ಗೆ ಲೆಕ್ಕ ಕೊಡ್ತೀನಿ ಹೊರತು ಬೇರೆ ಹಣ ಏನು ಸಿಕ್ಕಿದೆ ಅದರ ಬಗ್ಗೆ ನನಗೆ ಲೆಕ್ಕ ಕೊಡೋದಕ್ಕೆ ಸಾಧ್ಯವೂ ಇಲ್ಲ, ಅದು ನನಗೂ ಗೊತ್ತೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಹೀಗಾಗಿ ದರ್ಶನ್ ಕಡೆಯವರು ಅಥವಾ ದರ್ಶನ್ ಈ ಇಬ್ಬರಲ್ಲಿ ಯಾರಾದರೂ ಅವರ ಮನೆಯಲ್ಲಿ ಹಣವನ್ನು ಇಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಕ್ರೈಮ್ ಆಫ್ ಸೀನ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ ಆಗಿರುವಂತಹ ಕಾರಣದಿಂದಾಗಿ ಇದು ಸ್ಪಷ್ಟವಾಗಿ ಸಾಕ್ಷಿ ನಾಶಕ್ಕೆ ಬಳಕೆಯಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಹಲವು ದಿನಗಳಲ್ಲಿ ಇತ್ತು. ಪೊಲೀಸರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇತ್ತು. ತಮ್ಮ ಪ್ರಭಾವವನ್ನು ಬಳಸಿ ಈ ಹಣದಿಂದ ಯಾರು ಇದ್ದಾರೆ ಅಂದರೆ ವಿಕ್ಟಿಮ್ಗಳು ಯಾರಿದ್ದಾರೆ ಅವರಿಗೆ ಹಣವನ್ನು ನೀಡಿ ಸಾಕ್ಷಿಗಳನ್ನು ಹೇಳದಂತೆ ಮತ್ತು ತನ್ನ ಹೆಸರನ್ನು ಹೇಳದ ರೀತಿಯಲ್ಲಿ ಹಣದ ಆಮಿಷಗಳನ್ನು ಒಡ್ಡಿ ಈ ರೀತಿಯಾಗಿ ಒಡ್ಡೋದಕ್ಕೆ ಈ ರೀತಿ ಹಣವನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಸದ್ಯ IT ಅಧಿಕಾರಿಗಳು ಬರಲೇಬೇಕು. IT ಅಧಿಕಾರಿಗಳು ಸಹಜವಾಗಿಯೇ ತೆರಿಗೆ ಕಟ್ಟದ ಹಣ ಏನಿದೆ, ಒಂದು ಬಂಚ್ ಆಫ್ ಅಮೌಂಟ್ ಏನಿದೆ ಅದರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗುತ್ತೆ. ಈ ಹಿಂದೆಯೂ ಕೂಡ ಅಂದರೆ ಈತ ಗಣ್ಯ ವ್ಯಕ್ತಿ ಅನ್ನೋ ಕಾರಣಕ್ಕೆ ಮಾತ್ರ ಈ ರೀತಿ ಮಾಡ್ತಾ ಇಲ್ಲ, ಉಳಿದಂತಹ ವ್ಯಕ್ತಿಗಳಿಗೂ ಕೂಡ ಇದೇ ಒಂದು ನಿಯಮ ಅನ್ವಯವಾಗುತ್ತೆ. ಹೀಗಾಗಿ IT ಅಧಿಕಾರಿಗಳು ಈ ಅಮೌಂಟ್ ಏನಿದೆ ಇದರ ಹಿಂದೆ ಯಾರು ತಂದು ಕೊಟ್ಟಿರುವಂಥದ್ದು ಕೃಷಿಯಿಂದ ಅಂತ ಏನು ಹೇಳಲಾಗ್ತಾ ಇದೆ ದರ್ಶನ್ ಅವ್ರದ್ದು, ಆ ಹಣ ಕೃಷಿಯಿಂದ ಬಂದಿದ್ದ. ಈಗ ಪ್ರದೋಷ್ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಏನಿದೆ ಅದು ದರ್ಶನ್ದೇ ಆದಂತಹ ಸಂದರ್ಭದಲ್ಲಿ ದರ್ಶನ್ಗೆ ಆ ಹಣದ ಮೂಲ ಎಲ್ಲಿಂದ ಬಂತು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಸಿಕ್ಕಿರುವಂಥದ್ದು. ಹೀಗಾಗಿ ಆ ಥರನೇ ಈ ಒಂದು ಪ್ರಕರಣದಲ್ಲಿ ಅಂದರೆ ಆ ಮನೆಯ ಒಂದು ಇದಕ್ಕೆ ಬಂದರೆ ವಿಚಾರಕ್ಕೆ ಬಂದರೆ ಆತ A1 ಆರೋಪಿ ಆಗಿರ್ತಾನೆ. ಹೀಗಾಗಿ ಆ 30 ಲಕ್ಷದ ಹಣವನ್ನು ಈತ ಹಾರಿಕೆಯ ಉತ್ತರ ಕೊಡುವಂತಹ ಮುಖಾಂತರ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮೂಲ ಯಾವುದು ಅಂದರೆ ಆತನ ಪರ್ಮಿಷನ್ ಇಲ್ಲದೆ ಆತನ ಮನೆಯಲ್ಲಿ ಯಾರಾದರೂ ಇಟ್ಟು ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಹಣವನ್ನು ತಂದಿದ್ದು ಯಾರು ಅನ್ನುವಂತಹ ವಿಚಾರವನ್ನು IT ಅಧಿಕಾರಿಗಳ ಮುಂದೆ ಹೇಳಬೇಕಾಗಿದೆ. ಹೀಗಾಗಿ IT ಅಧಿಕಾರಿಗಳು ಎಲ್ಲ ಒಂದು ಪ್ರಶ್ನೆಗಳನ್ನು ಕೂಡ ಈಗಾಗಲೇ